ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಡಿಯೋವನ್ನ ಲಕ್ಷ್ಯವಿಟ್ಟು ಗಮನಿಸಿಕೊಳ್ತಾ ಇರುವ ನಿಮ್ಮೆಲ್ಲರನ್ನ ಸರಿಸಾಟಿಲ್ಲದ ನಾಮವಾಗಿರುವ ನಸರೇತಿನ ಯೇಸು ಕ್ರಿಸ್ತನೆಂಬ ಅಧಿಕಾರವುಳ್ಳ ಜೀವವುಳ್ಳ ನಾಮದಲ್ಲಿ ಈ ವಿಡಿಯೋಗೆ ಸ್ವಾಗತ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹಳ ದಿವಸಗಳಾದ ನಂತರವಾಗಿ ಮತ್ತೊಂದು ವಿಡಿಯೋದೊಟ್ಟಿಗೆ ನಿಮ್ಮನ್ನ ಸಂಧಿಸಲಿಕ್ಕೆ ನಾನು ಬಹಳ ಇಷ್ಟವುಳ್ಳಂತವನಾಗಿದ್ದೇನೆ. ಈ ದಿವಸ ನಾನು ನೀವು ಕಲೀಲಿಕ್ಕೋಸ್ಕರವಾಗಿ ಹೋಗ್ತಾ ಇರುವಂತಹ ಮನೋಹರವಾಗಿರುವಂತಹ ವರ್ಣಿಸಲು ಅವಶ್ಯವಾಗಿರುವಂತಹ ಒಂದು ವಿಷಯ ಭಾಗ ಯಾವುದು ಅಂತ ಹೇಳೋದಾದ್ರೆ ರಕ್ಷಣೆ. ಹಾಗಾದ್ರೆ ಈ ರಕ್ಷಣೆ ಅನ್ನುವಂಥದ್ದು ಎಲ್ಲಾ ಜನರಿಗೂ ಅಗತ್ಯವಾಗಿದೆಯಾ? ಖಂಡಿತವಾಗಿಯೂ ರಕ್ಷಣೆ ಅನ್ನುವಂಥದ್ದು ಎಲ್ಲಾ ಜನರಿಗೂ ಅಗತ್ಯತೆಯಿಂದ ಕೂಡಿರುವಂತದ್ದಾಗಿದೆ. ಹಾಗಾದ್ರೆ ಯಾವ ರಕ್ಷಣೆ ಕುರಿತಾಗಿ ಸತ್ಯವೇದ ಹೇಳ್ತಾ ಇದೆ? ಸತ್ಯವೇದ ಹೇಳ್ತಾ ಇರುವಂತಹ ರಕ್ಷಣೆ ಅಂತ ಹೇಳಿದ್ರೆ ಏನು ಅಂತ ಗಮನಿಸಿಕೊಳ್ಳೋದಾದ್ರೆ ನಾವು ನೋಡುವಾಗ ಒಬ್ಬ ವ್ಯಕ್ತಿಯಿಂದ ಸಿಗುವಂತಹ ರಕ್ಷಣೆ ಕುರಿತಾಗಿ ಅಲ್ಲ ಹೇಳ್ತಾ ಇರುವಂತದ್ದು. ಅಂದ್ರೆ ಲೌಕಿಕವಾಗಿರುವಂತಹ ಒಬ್ಬ ಮನುಷ್ಯ ವ್ಯಕ್ತಿ ಅವನ ಪರಸ್ಪರ ದ್ವೇಷನೋ ಅಥವಾ ಅಸೂಹೆನೋ ಅಥವಾ ಇನ್ನಿತರ ವಿಷಯಗಳ ಮೂಲಕವಾಗಿ ಅವನ ಮೇಲೆ ಒಂದು ಕೋಪ ಇರುತ್ತದೆ, ಅವನಿಗೆ ಏನಾದ್ರೂ ಒಂದು ಹಾನಿ ಮಾಡಬೇಕು ಅಂತ ಇರುತ್ತದೆ. ಇವುಗಳ ನಡುವೆ ಅವನು ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಒಂದು ರಕ್ಷಣೆ ಅನ್ನುವಂತ ಒಂದು ಭಾಗವನ್ನ, ಆಶ್ರಯ ಸ್ಥಾನವನ್ನ ಹುಡುಕ್ತಾ ಇರ್ತಾನೆ. ಇದನ್ನ ರಕ್ಷಣೆ ಅಂತ ಸಾಮಾನ್ಯವಾಗಿ ಅಂದುಕೊಳ್ತೇವೆ ನಾವು. ಲೌಕಿಕವಾಗಿರುವಂತಹ ರಕ್ಷಣೆ ಅಂದ್ರೆ ಇದೇ ಆಗಿದೆ. ಆದ್ರೆ ಸತ್ಯವೇದ ಹೇಳ್ತಾ ಇರುವಂತಹ ರಕ್ಷಣೆ ಅಂದ್ರೆ ಏನು ಅಂತ ಗಮನಿಸಿಕೊಳ್ಳೋದಾದ್ರೆ ಒಬ್ಬ ವ್ಯಕ್ತಿಯಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರವಾಗಿ ಹುಡುಕುವಂತ ಆಶ್ರಯ ಸ್ಥಾನದ ಕುರಿತಾಗಿ ಅಲ್ಲ ಸತ್ಯವೇದ ಹೇಳ್ತಾ ಇರುವಂತದ್ದು. ಸತ್ಯವೇದದಲ್ಲಿ ಹೇಳ್ತಾ ಇರುವಂತಹ ರಕ್ಷಣೆ ಅಂದ್ರೆ ಏನು ಅಂತ ಹೇಳೋದಾದ್ರೆ ಪಾಪದಿಂದ ಇರುವಂತಹ ಒಂದು ರಕ್ಷಣೆ. ಅಂದ್ರೆ ಒಬ್ಬ ವ್ಯಕ್ತಿ ಪಾಪದ ಮೂಲಕವಾಗಿ ನರಳುವಂತ ಒಂದು ಅನುಭವಗಳಿರುವಂತಹ ವ್ಯಕ್ತಿಯನ್ನ ಅದನ್ನ ಬಿಡಿಸಿ, ಅಂದ್ರೆ ಆ ಒಂದು ವಿಷಯಗಳಿಂದ ಅವನನ್ನ ಬಿಡಿಸಿ ಒಂದು ಆಶ್ರಯ ಸ್ಥಾನವನ್ನ ಕೊಡುವಂತದ್ದಾಗಿದೆ ರಕ್ಷಣೆ. ಹಾಗಾದ್ರೆ ಈ ರಕ್ಷಣೆಯನ್ನ ಕೊಡ್ಲಿಕ್ಕೆ ಬಂದಂತದ್ದು ಯಾರು ಅಂತ ಗಮನಿಸಿಕೊಳ್ಳೋದಾದ್ರೆ ಅದನ್ನ ಕೊಡ್ಲಿಕ್ಕೆ ಬಂದಿರುವಂತದ್ದು ಯಾರೋ ಸರ್ವೇ ಸಾಮಾನ್ಯವಾಗಿರುವಂತಹ ಮನುಷ್ಯ ಅಲ್ಲ, ಬದಲಾಗಿ ದೇವರ ಯೋಜನೆ ಮೇರೆಗೆ ಇದ್ದಂತಹ ಸಂಕಲ್ಪ ನೆರವೇರುವಂತದ್ದು ಯಾವುದ್ರ ಮೂಲಕ ಅಂತ ಗಮನಿಸಿಕೊಳ್ಳೋದಾದ್ರೆ ವರದ ಮಗನು ನಮಗೆ ದೊರೆತನು, ಆಡಳಿತವನ್ನು ಬಾಹುವಿನ ಮೇಲಿತ್ತು ಅಂತ ಹೇಳುವಂತಹ ವಾಕ್ಯ ಭಾಗವನ್ನ ಯೆಶಾಯನ ಬರೆದಂತಹ ಪ್ರವಾದನ ಗ್ರಂಥವನ್ನ ನಾವು ಗಮನಿಸಿಕೊಳ್ತೇವೆ. 9ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಂತದ್ದನ್ನ ನಾವು ಗಮನಿಸಿಕೊಳ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ವರದ ಮಗನು ಯಾರು ಅಂತ. ನಿತ್ಯನಾದಂತ ತಂದೆ ಎಂಬುದಾಗಿರುವಂತಹ ಅನೇಕ ಮಾತುಗಳನ್ನ ನಾವು ಗಮನಿಸಿಕೊಳ್ಳುವಾಗ ಸರ್ವೇ ಸಾಮಾನ್ಯನಾಗಿರುವಂತಹ ಮನುಷ್ಯನಾಗಿ ಸರ್ವವನ್ನ ಸೃಷ್ಟಿ ಮಾಡಿರುವಂತಹ ದೇವರು ಬರುವಂತಹ ಆ ಯೋಜನೆ ಇರ್ತದಲ್ಲ, ಅದು 2000 ವರ್ಷಗಳ ಹಿಂದೆ ನಮಗೋಸ್ಕರವಾಗಿ ಬಂದಂತಹ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೆರವೇರುವಂತದ್ದನ್ನ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಆತನ ಮೂಲಕವಾಗಿ ನನಗೂ ನಿಮಗೂ ರಕ್ಷಣೆ ಸಿಕ್ತು. ಯಾವ್ದ್ರ ಮೂಲಕವಾಗಿ? ಋಗ್ವೇದ ಗ್ರಂಥ ಹೇಳುವ ಪ್ರಕಾರವಾಗಿ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಯಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅನ್ಯಥಾ ಶರಣಂ ನಾಸ್ತಿತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಹಾ ನಮಃ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಎಂಬ ಮಾತುಗಳನ್ನ, ಅಂದ್ರೆ ಆ ಋಗ್ವೇದ ಗ್ರಂಥದಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನ ನಾವು ಗಮನಿಸಿಕೊಳ್ತೇವೆ. ಇಲ್ಲಿ ಹೇಳ್ತಾ ಇರುವಂತದ್ದು ಏನು? ನಾನ್ ಮಾಡಿರುವಂತಹ ಪಾಪದ ಮೂಲಕವಾಗಿ ಪಾಪ ಅನ್ನುವಂಥದ್ದು ಸಂಭವಿಸಿದೆ. ನಾನ್ ಮಾಡಿರುವಂತಹ ಪಾಪದ ಮೂಲಕವಾಗಿ ಇವುಗಳ ನಡುವೆ ದೇವರೇ ನಾನ್ ನಿನಗೆ ಶರಣಾಗದರೆ ಬೇರೆ ಯಾವುದೇ ರೀತಿಯ ದಾರಿ ಇಲ್ಲ, ನನ್ನನ್ನ ನಿನ್ನ ಕೃಪೆಯ ಮೂಲಕವಾಗಿ ನನ್ನನ್ನು ಏನ್ ಮಾಡ್ಬೇಕಂತ ಹೇಳೋದ ರಕ್ಷಿಸಬೇಕು. ಒಂದ್ ವೇಳೆ ನೀನ್ ರಕ್ಷಿಸೋದಾದ್ರೆ ನಾನು ನಿನಗೆ ನಮಸ್ಕಾರಗಳನ್ನ ಪ್ರದಕ್ಷಿಣೆಗಳನ್ನ ಹಾಕ್ತೇನೆ ಅನ್ನುವಂತಹ ಆ ಭಾಗ ಸುಂದರವಾಗಿ ವರ್ಣಿಸುವಂತದನ್ನು ನಾವು ಗಮನಿಸಿಕೊಳ್ತೇವೆ. ಇಡೀ ವಿಶ್ವದಲ್ಲಿ ಬರೆಯಲ್ಪಟ್ಟಂತಹ ಏಕೈಕ, ಅಂದ್ರೆ ಪ್ರಾರಂಭವಾಗಿ ಬರೆದಂತ ಏಕೈಕ ಗ್ರಂಥ ಅದು ಋಗ್ವೇದ ಗ್ರಂಥ ಆಗಿದೆ. ಆ ಋಗ್ವೇದ ಗ್ರಂಥದಲ್ಲಿ ನೋಡ್ತಾ ಇರುವಂತಹ ವಿಜ್ಞಾಪನೆ ಏನಂದ್ರೆ ಒಬ್ಬ ಮನುಷ್ಯನಿಂದ ಬಿಡಿಸಬೇಕೆಂಬುದಾಗಿ ಆ ರಕ್ಷಣೆ ಕುರಿತೆಲ್ಲ ಕೇಳ್ತಾ ಇರುವಂತದ್ದು ಪಾಪದಿಂದ ಇರುವಂತಹ, ಅಂದ್ರೆ ಪಾಪದಿಂದ ಒಂದು ಬಿಡುಗಡೆ ಇರುವಂತಹ ಒಂದು ರಕ್ಷಣೆಯ ಕುರಿತಾಗಿ ಹೇಳ್ತಾ ಇರುವಂತದ್ದನ್ನ ನಾನು ನೀವು ಗಮನಿಸಿಕೊಳ್ತೇವೆ. ಆ ಕಾರಣದಿಂದ ವಿಶೇಷವಾಗಿ ನಾನು ನೀವು ಗಮನಿಸಿಕೊಳ್ಳುವಾಗ ಈ ರಕ್ಷಣೆಯನ್ನ ತಂದುಕೊಟ್ಟಂತದ್ದು ಯಾರು ಅಂದ್ರೆ ಸರ್ವವನ್ನ ಸೃಷ್ಟಿ ಮಾಡಿರುವಂತಹ ಯಾಹೋವೇ ಸರ್ವೇ ಸಾಮಾನ್ಯ ಮನುಷ್ಯರಾಗಿ ಬಂದು ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು, ಅಂದ್ರೆ ಈ ಸರ್ವವನ್ನ ಸೃಷ್ಟಿ ಮಾಡಿರುವಂತಹ ಯಾಹೋವೇ. ಅಂದ್ರೆ ನೀವು ಅದನ್ನ ವ್ಯತ್ಯಾಸವಾಗಿ ತಿಳಿದುಕೊಳ್ಬೇಡ್ರಿ. ಅಂದ್ರೆ ಯಾಹೋವೇ ಯಾರು, ಯೇಸು ಕ್ರಿಸ್ತನೇ ಇಬ್ರು ಬೇರೆ ಬೇರೆನ ಇದೆಯಾ? ಏನು ಅಲ್ವೇ ಅಲ್ಲ, ಒಬ್ಬರೇ. ಅಂದ್ರೆ ಯಾಹೋವೇನೇ ಯೇಸು ಕ್ರಿಸ್ತನು. ಆ ಕಾರಣದಿಂದ ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾಕೆ ಯಾಕೋಬೆ ಯೇಸು ಕ್ರಿಸ್ತನಾಗಿ ಆ ಹೆಸರು ಯಾಕೆ ಹಂಗಾಯ್ತು ಹಿಂಗಾಯ್ತು ಅಂತ ಕೇಳುವಂತದ್ದಾದ್ರೆ ಅದಕ್ಕೆ ನೀವು ಕಮೆಂಟ್ ಮಾಡೋದಾದ್ರೂ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾವು ಉತ್ತರ ಕೊಡ್ಲಿಕ್ಕೋಸ್ಕರವಾಗಿ ಬಯಸ್ತಾ ಇದ್ದೇವೆ, ಸ್ವಲ್ಪ ಸಮಯ ಇರೋ ಕಾರಣದಿಂದ. ಆ ಕಾರಣದಿಂದ ನಾನು ನೀವು ಗಮನಿಸಿಕೊಳ್ಳುವಾಗ ರಕ್ಷಣೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಮನುಷ್ಯನಿಂದ ಬಂದಂಥದ್ದಲ್ಲ, ಸರ್ವವನ್ನ ಸೃಷ್ಟಿ ಮಾಡಿರುವಂತಹ ದೇವರಿಂದ ಬಂದಂತಹ ರಕ್ಷಣೆಯಾಗಿದೆ. ಪಾಪದಿಂದ ಒಂದು ಬಿಡುಗಡೆ, ಪಾಪದಿಂದ ಬಿಡುಗಡೆ. ಅದಕ್ಕೋಸ್ಕರವಾಗಿನೇ ಪ್ರವಾದನ ಮಾತಾಗಿ ಕೀರ್ತನೆಗಳಲ್ಲಿ ಬರೆದಿರುವಂತ ನಾವು ನೋಡ್ತೇವೆ.
ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿ ಬಂಡೆ ಮೇಲೆ ದೃಢವಾಗಿ ಹೆಜ್ಜಿಡುವಂತೆ ಮಾಡಿದನಂತ. ಆ ಬಂಡೆ ಬೇರಾರು ಅಲ್ಲ, ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಾಶನದ ಗುಡ್ಡೆ ಅಂತ ಹೇಳುವಾಗ ಈ ಪಾಪದ ಒಂದು ಅನುಭವಗಳಲ್ಲಿದ್ದಂತಹ ನಮ್ಮನ್ನ ಅದರಿಂದ ಎತ್ತಿದ ಆತನು ಒಬ್ಬನಿದ್ದಾನೆ. ಆತನ ಎತ್ತಿರುವಂತದ್ದು ಮೇಲೆ ಯಾವುದೋ ರೀತಿ ಹಾಗೆ ಮೇಲೆ ಯಾವುದೋ ಒಂದು ವಸ್ತುವನ್ನು ಬಿಟ್ಟಿರ್ತಿರುವಂತದ್ದಲ್ಲ, ಬದಲಾಗಿ ಆ ನಾಶನದ ಗುಂಡಿಯೊಳಗೆ ಆತನು ಇಳಿದು ಬಂದನು. ಆತನು ಇಳಿದು ಬಂದ ತದನಂತರವಾಗಿ ನನ್ನನ್ನು ನಿಮ್ಮನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ಆತನು ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಬಂದನು. ಅದಕ್ಕೋಸ್ಕರವಾಗಿ ವಾಕ್ಯಭಾಗ ಹೇಳುತ್ತದೆ, ಮಹಿಮ ಪದವಿಯನ್ನ ಬಿಡಲೆಲ್ಲನೋ ಎಂದೆನಿಸದೆ ದಾಸನ ರೂಪವನ್ನು ಧರಿಸಿ ಮನುಷ್ಯನಿಗೆ ಸದೃಶನಾದನೆಂಬುದಾಗಿ ಆ ಮಹಿಮ ಪದವಿಯನ್ನ ಬಿಟ್ಟು ಆತನ ಸರ್ವೇ ಸಾಮಾನ್ಯ ಮನುಷ್ಯನಾಗಿ ಲೋಕಕ್ಕೆ ಬಂದನು. ಇದರ ಮೂಲಕವಾಗಿ ಆತನ ಕೃಪೆಯನ್ನ ನೆನೆಸಿಕೊಳ್ಳುವಾಗ, ಆತನ ಕೃಪೆಯನ್ನ ಧ್ಯಾನಿಸುವಂತ ಒಂದು ಅನುಭವಗಳಲ್ಲಿ ನಾನು ನೀವು ಆಗುವಾಗ ಅದು ಶ್ರೇಷ್ಠವಾಗಿರುವಂತ ಒಂದು ಅನುಭವ ಆಗಿರ್ತದೆ. ಪ್ರಬುದ್ಧತೆಯಿಂದ ಕೂಡಿದಂತ ಮನೋಹರತೆಯ ವಿಷಯ ಭಾಗ ಎಂಬುದಾಗಿ ನನಗೂ ನಿಮಗೂ ಅನ್ನಿಸಿಕೊಳ್ಳುತ್ತದೆ. ಆ ಕಾರಣದಿಂದ ಪರಿಜ್ಞಾನದ ಮೂಲಕವಾಗಿ ಆತನ ಕೃಪೆ ಎಂಬುದಾಗಿ, ಆ ರಕ್ಷಣೆ ಅಂದ್ರೆ ಏನು ಎಂಬುದಾಗಿ ನಾನು ನೀವು ತಿಳಿದುಕೊಳ್ಳಿಕ್ಕೋಸ್ಕರ ಪ್ರಯಾಸ ಪಡೋಣ. ಅದರಲ್ಲೇ ಕಾರ್ಯನಿರತರಾಗಿರುವಂತಹ ಒಂದು ಅನುಭವಗಳಲ್ಲಿ ಹೋಗೋಣ. ಇದೇ ಶ್ರೇಷ್ಠವಾಗಿರುವಂತಹ ಉಪದೇಶ ಆಗಿದೆ. ಇದೇ ಶ್ರೇಷ್ಠವಾಗಿರುವಂತಹ ವರ್ಣಿಸಲು ಅವಶ್ಯಕವಾಗಿರುವಂತಹ ಮನೋಹರವಾದಂತಹ ಸಂಗತಿಯಾಗಿದೆ. ಆ ಕಾರಣದಿಂದ ನಾನು ನೀವು ಅದರಂತೆ ಆ ಒಂದು ಭಾಗವನ್ನು ಹಿಡಿದುಕೊಂಡು ಆ ರಕ್ಷಣೆ ಅಂದ್ರೆ ಎಂಬುದಾಗಿ ತಿಳಿದುಕೊಳ್ಳಿಕ್ಕೋಸ್ಕರ ಇನ್ನೂ ಹೆಚ್ಚಾಗಿ ಪ್ರಯಾಸ ಪಡುವಾಗ ಇನ್ನು ಆಳವಾದಂತಹ ಜ್ಞಾನದೊಟ್ಟಿಗೆ, ಆ ಜ್ಞಾನದ ಅನುಭವದೊಟ್ಟಿಗೆ ನಾನು ನೀವು ಪಾಲುಗಾರರಾಗ್ತೇವೆ. ಆ ಕಾರಣದಿಂದ ರಕ್ಷಣೆ ಅನ್ನುವಂಥದ್ದನ್ನ ಕ್ಲುಪ್ತ ಸಮಯದಲ್ಲಿ ನಾನು ನೀವು ತಿಳಿದುಕೊಂಡಿದ್ದೇವೆ. ದೇವರು ನಿಮ್ಮೆಲ್ಲರನ್ನ ಬಲಪಡಿಸಲಿ, ಆಶೀರ್ವದಿಸಲಿ. ಮುಂದಿನ ವಿಡಿಯೋದಲ್ಲಿ ನಾನು ನೀವು ಸಿಗುವ. ಶಾಲೋಮ್.